ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾವು BCom 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ 2ನೇ ಭಾಗದಲ್ಲಿರ್ತಕ್ಕಂಥ ಕೌಶಲ್ಯ ಅನ್ನುವಂತಹ ಒಂದು ವಿಚಾರವಾಗಿ ಇರುವ ಪಠ್ಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಅಧ್ಯಯನ ದೃಷ್ಟಿಯಿಂದ ಇಟ್ಟಿರ್ತಕ್ಕಂಥ ಒಂದು ಪಠ್ಯಕ್ರಮ. ಕೌಶಲ್ಯ ಅನ್ನುವಂಥದ್ದು ತಕ್ಷಣಕ್ಕೆ ಬರುವಂಥದ್ದಲ್ಲ. ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮದಿಂದ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂತಹ ಒಂದು ಶೈಲಿಯನ್ನು ನಾವು ಕೌಶಲ್ಯ ಅಂತ ಹೇಳಬೇಕಾಗುತ್ತೆ. ಇದು ನಿರಂತರವಾದ ಅಭ್ಯಾಸದಿಂದ ಕಲಿತಾ 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 ತಮ್ಮಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಸೂಕ್ಷ್ಮತೆಗಳ ಒಂದು ಅಳವಡಿಕೆ ಅಂತ ನಾವಿಲ್ಲಿ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಈ ಕೌಶಲ್ಯ ಅನ್ನುವಂಥದ್ದು ನಿರಂತರವಾದ ಅಭ್ಯಾಸದಿಂದ ಒಂದು ಕೆಲಸವನ್ನು ಕಲಿಯುತ್ತಾ ಹೋಗುವುದು ಮತ್ತು ಅದರಲ್ಲಿ ಇರುವಂತಹ ಇನ್ನಷ್ಟು ಸೂಕ್ಷ್ಮತೆಗಳನ್ನು ಕೆಲಸ ನೋಡೋದರ ಮೂಲಕ ಮತ್ತು ಅದನ್ನು ಅಳವಡಿಸಿಕೊಂಡು ಮಾಡುವುದರ ಮೂಲಕ ತಿಳಿಯುವಂಥದ್ದೇ ಕೌಶಲ್ಯ ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಕೌಶಲ್ಯಗಳನ್ನು ಉಳಿಸಿಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಸತತ ಪ್ರಯತ್ನವನ್ನು ಮಾಡ್ತಾ ತಮ್ಮ ಅನುಭವದಿಂದ ಕಲಿಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳಬಹುದಾಗಿದೆ. ಈ ಕೌಶಲ್ಯದಲ್ಲಿ ವಿವಿಧ ಪ್ರಕಾರಗಳನ್ನು ನಾವು ಕಾಣಬಹುದಾಗಿದೆ. ಆದರೆ ಅಧ್ಯಯನದ ದೃಷ್ಟಿಯಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಅತಿ ಮುಖ್ಯವಾದ ಕೌಶಲ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ಮಾತು ಅನ್ನುವ ವಿಚಾರವಾಗಿ ಇರುವಂಥ ಕೌಶಲ್ಯ, ಅದನ್ನು ಹೇಗೆಲ್ಲ ಬೆಳೆಸ್ಕೊಳ್ಬೇಕಾಗುತ್ತೆ ಮತ್ತು ಅದು ಯಾಕೆ ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಅನಿವಾರ್ಯ ಅನ್ನೋದನ್ನು ಈ ಒಂದು ಪಠ್ಯದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಈ ಮಾತಿನ ಕೌಶಲ್ಯ ಯಾಕೆ ಅತಿ ಮುಖ್ಯ ಅಂತ ಹೇಳಿದ್ರೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಈ ರೀಲ್ಸ್ಗಳು ಅಥವಾ ಇನ್ನೊಂದು ಮತ್ತೊಂದು ಕೆಲವೊಂದು ವಿಡಿಯೋಗಳು ಇವುಗಳನ್ನು ನೋಡ್ತಾ ನೋಡ್ತಾ ಮೊಬೈಲ್ ಭಾಷೆಗೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಆದರೆ ನೈಜ ಬದುಕಿಗೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ವ್ಯಕ್ತಿತ್ವಗಳನ್ನು ನಾವು ಅಳವಡಿಸ್ಕೊಂಡು ಇವತ್ತು ಬದುಕಬೇಕಾದಂತಹ ಒಂದು ಪರಿಸ್ಥಿತಿಗೆ ಬಂದು ನಾವು ನಿಂತಿರೋದ್ರಿಂದ ಮಾತು ಕೂಡ ಅತಿ ಮುಖ್ಯವಾದಂತಹ ಒಂದು ವ್ಯಕ್ತಿತ್ವ ವಿಕಸನದ ಒಂದು ಭಾಗ ಅಂತಲೇ ನಾವು ಹೇಳಬೇಕಾಗತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಮಾತನಾಡುವ ಭಾಷೆ ಆಗಿರ್ಬೋದು, ಸ್ನೇಹಿತರೊಟ್ಟಿಗೆ ಮಾತನಾಡುವಂಥ ಭಾಷಾ ಶೈಲಿ ಆಗಿರ್ಬೋದು, ಅಥವಾ ಉದ್ಯೋಗದ ಸ್ಥಳಗಳಲ್ಲಿ ನಾವು ಮಾತನಾಡುವಂತಹ ಒಂದು ಏನು ಸಂವಹನ ಮಾಧ್ಯಮವಾಗಿ ಬಳಸುವಂಥ ಮಾತುಗಳಿದಾವಲ್ಲ, ಆ ಮಾತು ಕೂಡ ಗಾದೆ ಇದೆ, ಮಾತು ಆಡಿದ್ರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅಂತ. ಹಾಗಾಗಿ ಒಂದು ಬಾಂಧವ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮಾತು ಅನ್ನುವಂತಹ ಒಂದು ಬ್ರಿಡ್ಜ್ ಇದೆಯಲ್ಲ, ಒಂದು ಸೇತುವೆ ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಮೊದಲಿನಿಂದಲೂ ಕೂಡ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಬದುಕಿನಲ್ಲಿ ಈಗ ಭಾಷೆ ತುಂಬ ಸುಲಭ ಆಗೋಗ್ಬಿಟ್ಟಿದೆ. ಎಲ್ಲ ಬೇರೆ ಬೇರೆ ಭಾಷೆಯ ಪದಗಳನ್ನು ಸೇರಿಸ್ಕೊಂಡು ಮಾತನಾಡುವಂಥದ್ದೇ ಆಗಿದೆ. ಆದರೆ ತುಂಬ ಆಕರ್ಷಣೀಯವಾಗಿ ಅಥವಾ ಮನನ ಮಾಡುವ ಹಾಗೆ, ನಾವು ಹೇಳಿದ್ದೆಲ್ಲವೂ ನಮ್ಮ ಎದುರುಗಡೆ ಇರೋರಿಗೆ ಅರ್ಥ ಆಗುವ ಹಾಗೆ ಮಾತನಾಡುವಂತಹ ಒಂದು ಶೈಲಿ ಇದೆಯಲ್ಲ, ಅದನ್ನು ನಾವು ಒಂದೇ ಸರಿ ಕಲಿಯೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ಒಂದು ಪರಿಸ್ಥಿತಿಗೆ ನಾವು ನೋಡೋದಾದರೆ, ಒಂದು ಕೆಲಸದ ಕ್ಷೇತ್ರಗಳಲ್ಲಾಗಿರ್ಬೋದು, ಅಥವಾ ಬಾಂಧವ್ಯಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಾಗಿರಬಹುದು, ಅಥವಾ ನಮ್ಮ ವ್ಯಕ್ತಿತ್ವವನ್ನು ಪ್ರೆಸೆಂಟ್ ಮಾಡೋದಿರುತ್ತಲ್ಲ ಸಾಮಾಜಿಕವಾಗಿ, ಅದರಲ್ಲಿ ಬರೀ ನಮ್ಮ ದೈಹಿಕವಾದಂತಹ ಚಲನವಲನಗಳ ಮಾತ್ರವಲ್ಲದೆ ನಾವು ಆಡುವಂತಹ ಪ್ರತಿಯೊಂದು ಪದವೂ ಕೂಡ ನಮ್ಮ ಬಾಹ್ಯ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ. ಆದ್ದರಿಂದ ಮಾತಿನ ಕೌಶಲ್ಯಗಳು ಕೂಡ ಅತಿ ಮುಖ್ಯವಾದಂತಹ ವಿಚಾರವಾಗಿ ಇವತ್ತು ನಮಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಈ ಸಂವಹನ ಮಾಧ್ಯಮವಾಗಿರ್ತಕ್ಕಂತಹ ಮಾತು ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಈ ಮಾಧ್ಯಮ, ಈ ಮಾತು ಅನ್ನುವಂತಹ ಮಾಧ್ಯಮ ಇದೆಯಲ್ಲ, ಇದು ಅತ್ಯಂತ ಜವಾಬ್ದಾರಿಯುತವಾದ ಸ್ಥಾನವನ್ನು ಪಡ್ಕೊಂಡಿದೆ ಅಂತ. ಏಕೆಂದರೆ ನಾವು ಆಡುವ ಪ್ರತಿಯೊಂದು ಮಾತು ಕೂಡ ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ. ಹಾಗಾಗಿ ತೂಕಭರಿತವಾದಂತಹ, ಅರ್ಥಭರಿತವಾದಂತಹ, ಸಮಯಕ್ಕೆ ತಕ್ಕ ಹಾಗೆ ಮಾತನಾಡುವಂಥ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಮ್ಮ ಜೀವನದಲ್ಲಿ ಹೊಂದುತ್ತೆ ಅಂತಕ್ಕಂಥದ್ದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಆವತ್ತಿನ ಕಾಲದಲ್ಲೆಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಹಾಗೆ, ಯಾರಿಗೆ ಜಗಳ ಇರೋದಿಲ್ಲ ಅಂದರೆ, ಯಾರು ತುಂಬ ಚೆನ್ನಾಗಿ ಮಾತನಾಡೋದಕ್ಕೆ ಕಲ್ತಿರ್ತಾನೋ
ಅವನಿಗೆ ಜಗಳ ಇಲ್ಲ ಅಂತ. ಅದು ಗಾದೆ ಇದೆಯಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ಇದರ ಅರ್ಥ ತಾತ್ಪರ್ಯ ನೋಡಿ, ಆ ಪದಗಳ ಜೋಡಣೆಯನ್ನು ನೋಡಿ. ಇದಕ್ಕೆ ಪುಟಗಟ್ಟಲೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ ಒಂದು ಲೈನ್ ನಮಗೆ ಹೇಳುತ್ತೆ, ಆ ಪದಗಳು ನಮ್ಗೆ ಹೇಳುತ್ತೆ ಎಷ್ಟು ಅರ್ಥಗರ್ಭಿತವಾದಂತಹ ವಿಚಾರಗಳನ್ನು ಹೊಂದಿದೆ ಈ ಸಾಲುಗಳು ಅಂತ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಅವನಿಗೆ ಗೊತ್ತಿದೆ, ತುಂಬ ಚೆನ್ನಾಗಿ ಮಾತಾಡೋವನಿಗೆ ಗೊತ್ತಿದೆ, ಎಲ್ಲಿ ಹೇಗೆ ಮಾತನಾಡಿದ್ರೆ ನನ್ನ ವ್ಯಕ್ತಿತ್ವ ಬಿಂಬಿತವಾಗುತ್ತೆ, ನನ್ನ ಮಾತಿಗೆ ತೂಕ ಬರುತ್ತೆ, ನನ್ನ ಮಾತಿಗೆ ಅರ್ಥ ಬರುತ್ತೆ. ಹೌದಲ್ವಾ? ಹೇಗೇಗೋ ಮಾತನಾಡೋದ್ರಿಂದ ಪ್ರಯೋಜನ ಇಲ್ಲ. ಮಾತು ನನಗೆ ಆಡೋಕ್ಕೆ ಬರುತ್ತೆ ಅಂತ ಏನೋ ಒಂದು ಹೇಳ್ಬಿಡೋದಲ್ಲ. ಏನು ಹೇಳ್ತಾ ಇದ್ದೀವಿ ನಾವು, ಯಾವ ಅರ್ಥದಿಂದ ಏನು ಹೇಳ್ತೀವಿ ಅದೇ ಅರ್ಥ ನಮ್ಮ ಎದುರುಗಡೆ ಇರೋರಿಗೆ ತಲುಪಬೇಕದು. ಹೌದಲ್ಲ? ಆಗ ಖಂಡಿತವಾಗ್ಲೂ ಜಗಳ ಅಂದರೆ ಸಮಸ್ಯೆಗಳು ಇರೋದಿಲ್ಲ ಅಂತ. ಜಗಳ ಇಲ್ಲ ಅಂದರೆ ಜಗಳ ಮಾಡಬೇಕು ಅಂತಲ್ಲ, ಸಮಸ್ಯೆಗಳು ಯಾವುದು ಬರೋದಿಲ್ಲ ಅನ್ನೋದು. ಜೊತೆಗೆ ಊಟ ಬಲ್ಲವನಿಗೆ ರೋಗವಿಲ್ಲ. ಹೊಟ್ಟೆ ಹಸಿದೆ ಅಂದ್ಬಿಟ್ಟು ಏನೇನೋ ತಿನ್ನೋಕ್ಕಾಗೋದಿಲ್ಲ. ನಮ್ಮ ಆರೋಗ್ಯಕ್ಕೆ ಕಾಪಾಡ್ಕೊಳ್ಳೋದಕ್ಕೆ ಎಂತಹ ಆಹಾರವನ್ನು ತಿಂದರೆ ನಮ್ಮ ಆರೋಗ್ಯ ಸರಿಯಾಗಿರುತ್ತೆ ಅನ್ನೋದನ್ನು ಅರ್ಥಕೊಂಡಿರೋನಿಗೆ ರೋಗ ಬರೋದಿಲ್ಲ ಅಂತ. ಅಷ್ಟನ್ನು ಎಷ್ಟು ಬೇಕು ಆ ಸಮಯಕ್ಕೆ ಎಂತಹ ಆಹಾರ ಬೇಕು ಅದನ್ನು ತಿಳ್ಕೊಂಡಿರ್ತಕ್ಕಂಥವನಿಗೆ ಯಾವುದೇ ರೋಗಗಳು ಬರೋದಿಲ್ಲ ಅಂತ. ಸೊ ಹಾಗಾಗಿ ಮಾತನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಪದ ಬಳಕೆಯನ್ನು ಮಾಡಿ ಜಾಣತನದಿಂದ ವ್ಯವಹರಿಸುವವನಿಗೆ ಜಗಳವಿಲ್ಲ ಅನ್ನೋದು ಇದರ ಒಂದು ತಾತ್ಪರ್ಯ. ಸೊ ಈ ಒಂದು ಗಾದೆ ಪ್ರತಿಯೊಂದು ಕಾಲಘಟ್ಟಕ್ಕೂ ಕೂಡ ಅನ್ವಯಿಸ್ತಾ ಬಂದಿದೆ ಅಂತಕ್ಕಂಥದ್ದು ಮುಂದೇನೂ ಕೂಡ ಇದು ಮುಂದುವರಿತಾ ಹೋಗುತ್ತೆ. ಇವತ್ತಿನ ಕಾಲಘಟ್ಟಕ್ಕೆ ಹೋಲಿಸ್ಕೊಂಡ್ರೆ ಮಾತು ಯಾಕೆ ಮುಖ್ಯ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. ವ್ಯಾವಹಾರಿಕ ಜಗತ್ತಿನಲ್ಲಿ ಮಾತು ಬಂಡವಾಳದ ರೂಪವನ್ನು ಪಡ್ಕೊಂಡ್ಬಿಟ್ಟಿದೆ ಇವತ್ತು. ಹೌದಲ್ವಾ? ಮಾತೇ ಬಂಡವಾಳ ಆಗಿದೆ. ಏಕೆಂದರೆ ಗ್ರಾಹಕರನ್ನು ನಾವು ಆಕರ್ಷಣೆಗೊಳಪಡಿಸ್ಬೇಕು, ಅವ್ರನ್ನ ಮಾತಿನ ಮೂಲಕವೇ ನಮ್ಮ ವ್ಯವಹಾರವನ್ನು ಹೆಚ್ಚು ಮಾಡಿಕೊಳ್ಬೇಕು. ಸೊ ಇಂಥದ್ದೆಲ್ಲ ಇರುತ್ತೆ. ಅದಕ್ಕೆ ಅಂತಲೇ ಈ ಸ್ಕಿಲ್ಗಳನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಶಬ್ದಗಳ ಜೋಡಣೆ ಮಾತ್ರ ಅಲ್ಲ ಮಾತುಗಳು ಅಂತಂದರೆ. ಸುಮ್ಮನೆ ಹೌದು ನಾನೇನು ಹೇಳಬೇಕು ಹೇಳ್ತಾ ಇದ್ದೀನಿ ಅಂತ ಒಂದೊಂದು ಪದಗಳನ್ನು ಸೇರಿಸಿ ಹೇಳೋ ಅಂಥದ್ದಲ್ಲ. ಹಾಗಾಗಿ ಅದು ವ್ಯಕ್ತಿಯ ಚಿಂತನೆಗಳನ್ನು, ಭಾವನೆಗಳನ್ನು, ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿ ಬಿಂಬಿಸುತ್ತೆ. ಜೊತೆಗೆ ಸಂಬಂಧಗಳನ್ನು ಸೇತುವೆಯಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡುತ್ತೆ ಈ ಒಂದು ಮಾತು ಅನ್ನುವಂಥದ್ದು. ಹೀಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಬಂದಿದೆ ಇವತ್ತಿನ ಕಾಲಕ್ಕೆ. ಹಾಗಾಗಿ ಇಂದಿನ ವಿದ್ಯಾರ್ಥಿಗಳಲ್ಲಿ ಈ ಮಾತಿನ ಕೌಶಲ್ಯದ ಸ್ವರೂಪವನ್ನು ಪರಿಚಯಿಸುವುದು ಅನಿವಾರ್ಯವಾಗಿರ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ. ಈ ಪದವಿ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯನ್ನು ಕಲಿಯೋದಕ್ಕೆ ಬರುವಂತಹ ಈ ಏನು ವಿದ್ಯಾರ್ಥಿಗಳಿರ್ತಲ್ಲ, ಇವರಿಗೆ ಮುಂದೆ ತಮ್ಮ ವೃತ್ತಿಯ ಸಂದರ್ಭಗಳಲ್ಲಿ ಭಾಷೆಯನ್ನು ಬಳಕೆ ಮಾಡುವಂತಹ ವಿಧಾನ ಇದೆಯಲ್ಲ, ಅದು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಮಾತಾಡಿದ್ರೆ ಡಿಗ್ರಿ ಆಗಿದೆ, ಇವತ್ತೆಲ್ಲ ಮಾರ್ಕ್ಸ್ ಓರಿಯೆಂಟೆಡ್ ಕೆಲಸಗಳೆಲ್ಲೂ ಸಿಗೋದಿಲ್ಲ. ನಿಮ್ಮ ಪ್ರಾಯೋಗಿಕವಾದಂತಹ ವ್ಯಕ್ತಿತ್ವ ಹೇಗಿದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ, ನೀವು ಯಾವ ಸಂದರ್ಭವನ್ನು ಹೇಗೆ ನಿಭಾಯಿಸ್ತೀರಿ ಅನ್ನುವಂಥದ್ರ ಆಧಾರದ ಮೇಲೆ ನಿಮಗೆ ಕೆಲಸಗಳನ್ನು ನೀಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಹಾಗಾಗಿ ಪ್ರತಿಯೊಂದು ಕೌಶಲ್ಯಗಳನ್ನು ಕೂಡ ಇವತ್ತು ಕನ್ಸಿಡರ್ ಮಾಡೋದ್ರಿಂದ ಅದರಲ್ಲಿ ಅತಿ ಮುಖ್ಯವಾಗಿ ನಿಮ್ಮ ಮಾತಿನ ಒಂದು ಶೈಲಿ ಹೇಗಿದೆ ಅದರ ಆಧಾರದ ಮೇಲೂ ಕೂಡ ಕೆಲಸಗಳನ್ನು ಪಡೆಯುವಂತಹ ಅನಿವಾರ್ಯತೆ ಇವತ್ತು ಬಂದಿರೋದ್ರಿಂದ ಪದವಿ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಭಾಷಾ ಬಳಕೆ, ಆ ಪದಗಳ ಒಂದು ಜೋಡಣೆ ಆಗಿರ್ಬೋದು, ಅದನ್ನು ಅರ್ಥೈಸ್ಕೊಂಡು ವೈಚಾರಿಕವಾಗಿ ನೀವು ಅದನ್ನು ಬಳಸೋದಕ್ಕೆ ಎಷ್ಟರ ಮಟ್ಟಿಗೆ ನಿಮ್ಮ ಜಾಣತನ ಇದೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಅರ್ಥ ಮಾಡಿಕೊಂಡಷ್ಟು ಬಹುಶಃ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ದಿನ ದಿನಕ್ಕೆ ವೃತ್ತಿಯೂ ಕೂಡ ಸವಾಲಿನ ಕೆಲಸ ಆಗ್ತಾ ಇರೋದ್ರಿಂದ ತಮ್ಮ ವೃತ್ತಿಯಲ್ಲಿ ಕೌಶಲ್ಯಗಳನ್ನು ತೋರಿಸಬೇಕಾದ್ರೆ ಭಾಷೆಯನ್ನು ಎಚ್ಚರಿಕೆಯಿಂದ ಬಳಸಬೇಕಾದಂಥ ಅನಿವಾರ್ಯತೆ ಇವತ್ತು ಎಲ್ಲರಿಗೂ ಕೂಡ ಬಂದು ಒದಗಿಬಿಟ್ಟಿದೆ ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನೋಡಿ ಅಲ್ಲಿ ಹೇಳ್ತಾರೆ, ಸ್ನೇಹಿತರೊಂದಿಗೆ ನೀವು ಯಾವ ರೀತಿ ಭಾಷೆಯನ್ನು ಬಳಸ್ತೀರಿ ಅಥವಾ ಮನೆಗಳಲ್ಲಿ ಯಾವ ರೀತಿಯ ಒಂದು ಪದಗಳನ್ನು ಬಳಸ್ತೀರಿ, ಹಾಗೆ ಹೊರಗಡೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಳಸಲಿಕ್ಕಾಗೋದಿಲ್ಲ. ಹೌದಲ್ವಾ? ಅದನ್ನೇ ಅಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ಸ್ನೇಹಿತರೊಂದಿಗೆ ನಿಮಗೆ ಮನಸ್ಸಿಗೆ ಹತ್ತಿರವಾದವ್ರ ಜೊತೆ ಬಳಸೋ ಪದಗಳೇ ಬೇರೆ ಇರುತ್ತೆ. ಸ್ನೇಹಿತರೊಟ್ಟಿಗಾಗಿರ್ಬೋದು ಅಥವಾ ಇನ್ಯಾರೊಟ್ಟಿಗೂ ಆಗಿರ್ಬೋದು, ಅದು ಬೇರೆ ಇರುತ್ತೆ. ಆದರೆ ಅಫಿಷಿಯಲ್ ಆಗಿ ಒಂದು ಭಾಷೆ ಅಂತ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಏನು ಕರಿತೀರಲ್ಲ ನೀವು, ಸೊ ಅದನ್ನು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅದೇ ರೀತಿಯಾಗಿ ನೀವು ಮಾತನಾಡುವಂತಹ ಒಂದು ಶೈಲಿಯನ್ನು ಅಳವಡಿಸ್ಕೋಬೇಕಾಗುತ್ತೆ. ಅದು ಒಂದು ದಿನಕ್ಕಾಗುವಂತಹ ಕೆಲಸ ಖಂಡಿತವಾಗ್ಲೂ ಅಲ್ಲ ಅನ್ನೋದು ನಿಮಗೆ ಮನನವಾಗಬೇಕು.
ಇದಕ್ಕಾಗಿ ತಾವು ಬಳಸುವಂತಹ ಭಾಷೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ವಿದ್ಯಾರ್ಥಿಗಳು ಅದನ್ನು ರೂಪಿಸ್ಕೊಳ್ಬೇಕಂತ ಒಂದು ಶ್ರಮವನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಕನ್ನಡ ಭಾಷೆಯ ಪದವಿ ಪಠ್ಯದ ಭಾಗದಲ್ಲಿ ಇರುವಂತಹ ಈ ಒಂದು ಕೌಶಲ್ಯದ ಕುರಿತಾಗಿರುವಂತಹ ವಿಚಾರಗಳಲ್ಲಿ ಮಾತಾಗಿರಬಹುದು ಅಥವಾ ನಿಮ್ಮ ಆಡಳಿತಾತ್ಮಕವಾದಂಥ ಕ್ಷೇತ್ರಗಳಲ್ಲಿ ಹೇಗೆ ಎಲ್ಲ ಇರಬೇಕು ಅವುಗಳನ್ನು ಕೂಡ ಇಲ್ಲಿ ಕಲಿಸುವ ಪ್ರಯತ್ನವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು.